ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೋಡ್ತಾಯಿ, ಈ ನಾಟಕವನ್ನ ನೋಡೋದಕ್ಕಾದ್ರೂ ಕಣ್ಣು ತೆರೆಕೊಂಡಿರು. ವಸಂತೋತ್ಸವ ನಿನ್ನ ಪಾಲ್ಗೆ ದುರಂತೋತ್ಸವ. ನಾನು ನಿನಗೆ ಸಹಾಯ ಮಾಡ್ತೀನಿ. ಇಬ್ರು ಸೇರಿದ್ರೆ ಬೇಗ ಕೆಲಸ ಮುಗಿಯುತ್ತೆ. ಹೌದು, ಬನ್ನಿ ಬನ್ನಿ, ಒಬ್ರು ಮಾಡೋ ಕೆಲಸನ ಇಬ್ರು ಸೇರ್ ಮಾಡಿದ್ರೆ ಕೆಲಸಗಳೆಲ್ಲ ಬೇಗ ಮುಗ್ದೋಗತ್ತೆ. ಆಗ ನೀವು ವಸಂತೋತ್ಸವ ನೋಡ್ಬೋದು. ನಾನು ಶತಮಾನಗಳಿಂದ ನೋಡ್ತಾ ಇದ್ದೀನಿ ಜಾಜಿ. ಇದು ನಿನಗೆ ಹೊಸ್ತು, ಅದಕ್ಕೆ ಸಂಭ್ರಮ. ನಡಿ, ಮುಂದಿನ ಕೆಲಸ ನೋಡೋಣ. ನೀನು ಈ ಕಡೆ ನೀರು ತುಂಬಿರೋ ದಾರಕಗಳಲ್ಲಿ ಏನಾದರೂ ನೀರು ಸೋರ್ತಿದ್ಯಾ ಅಂತ ನೋಡು. ನಾನು ಆ ಕಡೆ ಎಷ್ಟು ನೀರಿದೆ ಅಂತ ನೋಡ್ತೀನಿ. ಇಬ್ಬರು ಒಂದೇ ಕೆಲಸ ಮಾಡೋದು ಬೇಡ. ಹಾಗೆ ಆಗಲಿ. ನೀರು ಕಮ್ಮಿ ಇದ್ರೆ ನೀರು ಸೋರ್ತಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಬುದ್ಧಿವಂತೆ ಆಗ್ತಿದ್ಯಾ. ಏನ್ ತಾಯಿ, ಈಗೇನು ಮಾಡ್ತೀಯ? ನನ್ನನ್ನು ಸುಟ್ಟು ಭಸ್ಮ ಮಾಡ್ತೀಯಾ ಅಥವಾ ನನಗೆ ಶಾಪ ಕೊಡ್ತೀಯಾ? ಈ ಮಂತ್ರೋದಕವೇ ಅಲ್ಲಿಗೆ ತಲುಪದೇ ಇದ್ರೆ ನಿನ್ನ ಸೂತ್ರಗಳೆಲ್ಲವೂ ಶೂನ್ಯ, ನಿನ್ನ ಪವಾಡವೆಲ್ಲವೂ ಮಂಕು ಬಡಿಯುತ್ತೆ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातने गुणाश्रये नारायणी नमोऽस्तुते नारायणी नमोऽस्तुते शरणागत
अक्षरिके देवी नारायणी नमोऽस्तुते नारायणी नमोऽस्तुते कदम्बवनवासिनी कनकवल्लरे धारिणी ನನ್ನ ಕಡೆ ಎಲ್ಲ ಸರಿ ಇದೆ. ನನ್ನ ಕಡೆನೂ ಎಲ್ಲ ಸರಿ ಇದೆ. ಇನ್ನೇನು ವಸಂತೋತ್ಸವ ಶುರುವಾಗೋ ಸಮಯ. ನೀನು ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೊ. ಸರಿ. दया विभवकारिणी विशदलोचनी चारिणी त्रिलोचन कुटुम्बिनी त्रिपुरसुन्दरी माश्रये ಉಪ್ಪು ಕಮ್ಮಿ, ತುಪ್ಪನೇ ಹಾಕಿಲ್ಲ. ಇದನ್ನೆಲ್ಲ ಹೇಗೋ ತಿಂತಾರೆ ನಿಮ್ಮ ಅಮ್ಮನವರು. ದೇವ್ರ ಪ್ರಸಾದ ಆದರೂ ರುಚಿ ನೋಡಿ ಮಾಡಬೇಕು. ಅಷ್ಟು ಗೊತ್ತಿಲ್ಲದೆ ಅಮ್ಮನವ್ರ ಪ್ರಸಾದ ಅಂತ ಸುಮ್ಮನೆ ಮಾಡಿಬಿಟ್ಟು ಆಗಲಿಲ್ಲ. ತಿಳ್ಕೊಳ್ಳೋ ಸುಂದರಾಂಗ. ಎಲ್ಲ ಮೈಲ್ಗೆ ಮಾಡಿಬಿಟ್ರಲ್ಲ. ನೀವು ಎಂಜಿಲ್ ಮಾಡಿದ್ದು ನಮ್ಮನವ್ರಿಗೆ ನೈವೇದ್ಯ ಮಾಡೋಕ್ಕಾಗುತ್ತಾ? ಆ ಶ್ರೀರಾಮನ್ಗೂ ಶಬರಿ ಎಂಜಿಲ್ ಮಾಡೇ ಕೊಟ್ಟಿದ್ದು. ಯಾಕೆ ಹೇಳು? ಚೆನ್ನಾಗಿಲ್ದಿದ್ರೆ ಸ್ವಾಮಿಗೆ ಇಷ್ಟ ಆಗಲ್ಲ ಅಂತ. ಮಡಿ ಅಂತೆ, ಮೈಲ್ಗೆ ಅಂತೆ. ಲೋ ಅಡುಗೆ ಸ್ವಾಮಿ, ನಾನೀಗ ಹೇಳಿದ್ನಲ್ಲ, 6 ಪ್ಲೇಟ್ ಚೌಚೌಬಾತು ಕಳಿಸು. ಬೇಗ ಬರಬೇಕು, ಬಿಸಿ ಬಿಸಿಯಾಗಿರಬೇಕು. ಆಗಲ್ಲ. ಇದು ಒಂಥರ ಹೋಟ್ಲೆ ಕಣ. ಇದು ದೇವಸ್ಥಾನದ ಹೋಟ್ಲು ಅಷ್ಟೇ. ಹಾಗನ್ನಬಾರ್ದು. ಇದು ಅಮ್ಮನವ್ರ ಪಾಕಶಾಲೆ. ಅಮ್ಮನವರಿಗೆ ನೈವೇದ್ಯ, ಬಂದ ಭಕ್ತಾದಿಗಳಿಗೆ ಊಟ ಅಷ್ಟೇ ಇಲ್ಲಿಗೆ ಮಾಡೋದು. ಅದಕ್ಕೆ ದುಡ್ಡು ತಗೊಳ್ಳಲ್ಲ ನಾವು. ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಹೆಂಗೋ ನಡೀತಿದ್ದಲ್ಲ.
ನಿಮ್ಮಮ್ಮನವ್ರೇನು ಗಂಟಿಟ್ಟು ಹೋಗಿದ್ದಾಳ ಬಂದವ್ರಿಗೆಲ್ಲ ಪುಕ್ಸಟೆ ಊಟ ಹಾಕೋದಿಕ್ಕೆ? ಇಲ್ಲಿಗೆ ಬರೋ ಭಕ್ತರ ದೇಣಿಗೆಯಿಂದ ನಡೆಯುತ್ತೆ ಇದೆಲ್ಲ. ಅಮ್ಮನವ್ರು ಯಾಕೆ ಗಂಟಿಡ್ಬೇಕು? ನೋಡಿದ್ಯಾ, ಇಲ್ಲೇ ಇದೆ ಲೆಕ್ಕಾಚಾರ. ನೀನು ಇಲ್ಲಿ ದುಡ್ಡು ತಗೊಳ್ಳಲ್ಲ, ಭಕ್ತರು ಅಲ್ಲಿ ಕೊಟ್ಟು ಹೋಗ್ತಾರೆ. ಅಡಿಗೆ ಊಟ ತಿಂಡಿ ಇಲ್ಲಿ, ದುಡ್ಡು ತಗೊಳ್ಳೋದು ಅಲ್ಲಿ. ಅಲ್ಲಿಗೆ ಹೋಟ್ಲು ಥರನೇ ಆಯ್ತಲ್ಲ. ಸರಿ ಇದೆಯಾ ನನ್ನ ತರ್ಕ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ದೇವಸ್ಥಾನದ ಕಚೇರಿಗೆ ಹೋಗಿ ಕೇಳ್ಕೊಳ್ಳಿ. ಆಯಿತು ಅಡುಗೆ ಭಟ್ಟ, ಮೊದಲು ನಾನು ಹೇಳಿದ್ದು ಮಾಡು, ಆಮೇಲೆ ಪುರ್ಸೋತ್ ಮಾಡ್ಕೊಂಡು ಬರ್ತೀನಿ. ಇಬ್ಬರು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಎಷ್ಟು ಹೇಳಿದ್ರು ಅಷ್ಟೇ. ಅಮ್ಮನವ್ರಿಗೆ ಪೂಜೆ ನೈವೇದ್ಯ ಆಗೋವರೆಗೂ ಇಲ್ಲಿ ಏನು ಮಾಡೋಲ್ಲ. ಮೊದಲು ನನಗೆ, ಆಮೇಲೆ ನಿಮ್ಮ ನಮ್ಮನವ್ರಿಗೆ ನೈವೇದ್ಯ. ಇಲ್ಲ ಅಂದರೆ ಮತ್ತೆ ಬಂದು ಎಲ್ಲ ಮೈಲಿಗೆ ಮಾಡಿಬಿಡ್ತೀನಿ. ನಿನ್ನ ಬಲಿನೇ ನೈವೇದ್ಯ ಆಗೋಗುತ್ತೆ. ಚೌಚೌಬಾತು. ಇದರಲ್ಲಿರೋದನ್ನ ಅಲ್ಲಿರೋ ನೀರಿಗೆಲ್ಲ ಬೆರೆಸು. ನಾಲ್ಕು ಗಂಟೆ ಆಯಿತು, ಶುರು ಮಾಡಬಹುದು ವಸಂತೋತ್ಸವ.
ಪುರಿ ಪುರಿ ಪುರಿ. ಅಯ್ಯೋ ಅಯ್ಯೋ, ಮತ್ತೆ ಬೂಟ್ಸಿನ ಕಾಲಲ್ಲಿ ಒಳಗೆ ಬಂದ್ರಲ್ಲ. ಕೊಟ್ಟು ಕಳ್ಸಿದ್ನಲ್ಲ ಚೌಚೌಬಾತಿ, ಇನ್ನೇನು ಕಾಫಿನ? ನೋಡಿ ಸ್ವಾಮಿ, ನೀವು ಕೇಳಿದ್ದೆಲ್ಲ ಮಾಡ್ಕೊಡಕ್ಕಾಗಲ್ಲ, ಬೇಕಾದಷ್ಟು ಕೆಲ್ಸಗಳಿದೆ ನನಗೆ. ಅಯ್ಯೋ ನಿನ್ ಚೌಚೌಬಾತ್ಗೆ ಕಾಫಿಗೆ ಬೆಂಕಿ ಬೀಳ. ನಾನ್ ಚೌಚೌಬಾತ್ ಕೇಳಿದ್ರೆ ಹೊಟ್ಟೆ ಉರಿಗೆ ಅದೇನ್ ಹಾಕಿ ಬೇಯಿಸಿದ್ಯೋ, ಹೊಟ್ಟೆ ಎಲ್ಲ ಉರಿ ಕಿತ್ಕೊಂಡಿದೆ. ಮಗನೇ, ಉತ್ಸವ ಕಳೀಲಿ, ಆಗಿದೆ ನಿಂಗ್ ಗ್ರಾಚಾರ. ಮೊದಲು ಕುಡಿಯೋದಕ್ಕೆ ನೀರು ಕೊಡು. ಅಮ್ಮನವ್ರಿಗೆ ಮಾಡಿದ ಮಡಿ ಅಡಿಗೆನ ಮೈಲ್ಗೆ ಮಾಡಿದ್ಯಲ್ಲ, ಅದ್ರ ಫಲ ಇದು, ಅನುಭವಿಸಿ. ನೀವು ಮಾಡಿದ ಮೈಲ್ಗೆ ತೊಳೆಯಕ್ಕೆ ಇದ್ದ ಬದ್ ನೀರೆಲ್ಲ ಖರ್ಚಾಯ್ತು, ಒಂದ್ ತೊಟ್ಟು ನೀರಿಲ್ಲ. ಬೇಕಾದ್ರೆ ಕೊಳದಲ್ಲಿದೆ, ಹೋಗಿ ಕುಡೀರಿ. ನೀರು ಹೊಟ್ಟೆ ಉರಿ ಕಿತ್ಕೊಂತಿದೆ, ಕುಡಿಯೋದಕ್ಕೆ ನೀರು ಬಗ್ಸು. ಮಾಡಿದ ಪಾಪ ಕರ್ಮಗಳೆಲ್ಲ ಹೊಟ್ಟೆಲಿರುತ್ತೆ. ಒಳ್ಳೇದು ಮಾಡಿದ್ರೆ ಹೊಟ್ಟೆ ತಣ್ಣಗಿರುತ್ತೆ, ಕೆಟ್ಟದ್ದು ಮಾಡಿದ್ರೆ ಹೊಟ್ಟೆ ಉರಿತಿರುತ್ತೆ. ಹೊಟ್ಟೆ ತಣ್ಣಗಿರ್ಬೇಕು ಅಂದರೆ ಒಳ್ಳೇದೇ ಮಾಡಬೇಕು. ಅಯ್ಯೋ ನಿನ್ ಪುರಾಣ ಹೇಳ್ಬೇಡ, ಇಲ್ಲಿ ಹೊಟ್ಟೆ ಅವ್ರಿಂದ ಸಾಯ್ತಾ ಇದ್ದೀನಿ, ಕುಡಿಯೋದಕ್ಕೆ ನೀರು ಬಗ್ಸು. ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ? ನನ್ನ ಆಟ ಆಡ್ತೀಯ ನೀನು? ಕಾಲಿ ಕೂಡ ಬಗ್ಗಿಸ್ತಿದ್ಯಲ್ಲ. ನೀನು ಕೂಡ ಬಗ್ಸು ಅಂದೆ, ನಾನು ಬಗ್ಗಿಸ್ದೆ. ಹೇಳೋದಲ್ವಾ ನೀರಿಲ್ಲ ಅಂತ? ಏನ್ ಕಾಲಿ ಕೂಡ ಸ್ವಂತ ಇಟ್ಕೊಂಡು ನೃತ್ಯ ಮಾಡ್ತಿದ್ಯಾ? ಭಕ್ತರಿಗೆ ನೀರು ಬೇಕಿತ್ತು. ಈ ದೇವಸ್ಥಾನದ ಸುತ್ತ ಎಲ್ಲೋ ನೀರಿದೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಹುಡ್ಕೊಂಡು ಬಂದೆ ನಾನು. ಒಂದು ಕೆಲಸ ಮಾಡ್ತೀರಾ? ಇಲ್ಲಿ ಪ್ರಾಣ ಹೋಗ್ತಿದೆ, ನಿನಗೆ ಬೇರೆ ಕೆಲಸ ಮಾಡ್ಬೇಕಾ? ನನ್ನ ಕೈಲಿ ಆಗ್ತಿಲ್ಲ, ಇಲ್ಲ ಅಂದ್ರೆ ನಿನ್ನ ಕೊಂದು ಬಿಟ್ಟಿದೆ ಎಷ್ಟೊತ್ತಿಗೆ. ಅದನ್ನ ಆಮೇಲೆ ನೋಡೋಣ, ಯಾರು ಯಾರನ್ನ ಕೊಲ್ತಾರೆ ಅಂತ. ಈಗ ಈ ದೇವಸ್ಥಾನ ಸುತ್ತಿದ್ರೆ ಎಲ್ಲೋ ನೀರಿದೆಯಂತೆ. ಒಂದು ಸುತ್ತ ಹಾಕಿ, ಎಲ್ಲಾದ್ರೂ ನೀರು ಕಂಡ್ರೆ ನನ್ನೂ ಕೂಗ್ತೀರಾ? ಏನೋ ದೇವಸ್ಥಾನ ಸುತ್ತ ಎಲ್ಲೋ ನೀರಿದ್ಯಾ? ಏಯ್, ಬಂದ್ರೆ ಹೋಗೋಣ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ನೀರು ನೀರೆಲ್ಲಿದೆ? ಇಡೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರು ಒಂದು ತೊಟ್ಟು ನೀರಿಲ್ಲ. ನೀರು ನೀರು ನೀರಿದೆ.